ನಾನು ಕೆ ಬಿ ಶ್ರೀನಿವಾಸ್ ಅಂತ ಅಂದ್ಬಿಟ್ಟು JDS ಪಾರ್ಟಿಯಿಂದ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿದ್ದೇನೆ. ನನ್ನ ಪ್ರಶ್ನೆ ನಿಮಗೆ, ಹಿಂದೆ 70 ವರ್ಷ ಸರ್ಕಾರ ಕೇಂದ್ರದಲ್ಲಿ ನಡೆಸಿದ್ರು ನಿಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ತುಂಬ ಇದೆ. ಹಾಗಂತ BJP ಸರ್ಕಾರ ಏನು ಹೊರತಾಗಿಲ್ಲ. ಇವರೇನು ಇವಾಗ ಬಂದಿದ್ದಾರೆ, ಅದು ಇವಾಗ 40% ಸರ್ಕಾರ ಆಗಿ ನಡೀತಾ ಇದೆ ಅಂತ ಹೇಳಿ ತಾವು ಈಗ ತಾನೇ ಮಾತಾಡಿದ್ರಿ. ಅವ್ರದ್ದು ಏನು ಭ್ರಷ್ಟಾಚಾರದ ವಿರುದ್ಧವಾಗಿ ಅವರು ಏನು ಒಳ್ಳೆಯದಾಗಿ ನಿಮ್ಮನ್ನು ಹೀಯಾಳಿಸಿ ಅವರೇನು ಒಳ್ಳೇದು ಮಾಡಲಿಲ್ಲ. ಹಾಗಾಗಿ ನಿಮ್ಮ ಮೇಲೂ ಭ್ರಷ್ಟಾಚಾರದ ಆರೋಪ ಇದೆ. ಈಗ ತಾವು ಪ್ರಬಲ ಆಕಾಂಕ್ಷಿ ಮುಖ್ಯಮಂತ್ರಿ ಸ್ಥಾನಕ್ಕೆ ತಾವು ಏನು ಜಸ್ಟಿಫಿಕೇಷನ್ ಕೊಡ್ತೀರ ಅನ್ನೋದು ಒಂದು ವಿಚಾರ. ಏನಿದೆ ನನ್ನ ಮೇಲೆ ಹೇಳಿ ಭ್ರಷ್ಟಾಚಾರ ಆರೋಪ? ಏನು ಹಿಂದೆ ನಿಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪದಿಂದ ನೀವು ಏನು ಜೈಲಿಗೆ ಹೋಗಿದ್ರಲ್ಲ, ಯಾರು ಮಾಡಿದ್ರು ಸರ್? ಇವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸರ್, ನನ್ನ ಮೇಲೆ ಕಮಿಷನ್ ಇತ್ತಾ? ಎನ್ಕ್ವೈರಿ PWD ಕಮಿಷನ್ನು, ಇಲ್ಲ ಎನ್ಕ್ವೈರಿ ಕಮಿಷನ್ನು, PWD ಮಿನಿಸ್ಟ್ರ್ ಪವರ್ ಮಿನಿಸ್ಟರ್ದಾಗ ಏನಾದ್ರು ಮಾಡಿದ್ದೀನೋ, ಇಲ್ಲ ಲಂಚ ತೊಗೊಂಡಿದ್ದೀನೋ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಇಲ್ಲ ಯಾವ್ದಾದ್ರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ಗೆ ಯಾವ್ದಾರು ಇತ್ತಾ, ಕೋಪರೇಷನ್ ಮಿನಿಸ್ಟರ್ ಇದ್ದಾಗ ಇತ್ತಾ, ಹಿಂದೆ ಜೈಲ್ ಮಿನಿಸ್ಟರ್ ಇತ್ತಾ, ಇಲ್ಲಾಂದರೆ ಇರಿಗೇಷನ್ ಮಿನಿಸ್ಟರ್ಗೆ ಏನಿದೆ? ಪ್ಲೀಸ್ ಶೋ ಮಿ. ಅಲ್ಲ, ಇದು ಸರ್ಕಾರದ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು, ಬಟ್ ನಿಮ್ಮ ಪರ್ಸನಲ್ ಆಗಿ ನಾನು ಪರ್ಸನಲ್ ಆಗಿ ಅವರು ಪರ್ಸನಲ್ ಆಗಿ ಕೇಳ್ತಿದ್ದಾರೆ. ಏನು ಪರ್ಸನಲ್ ಆಗಿ ನನ್ನ ಮೇಲೆ ಏನು ಆರೋಪ? ಸರ್ ಇವಾಗ ಏನು ನಾನು ಭ್ರಷ್ಟಾಚಾರ ಮಾಡಿದ್ದೀನಿ? ಹೇಳ್ರಪ್ಪ, ಹೇಳ್ರು ಸರ್. ಭ್ರಷ್ಟಾಚಾರ ಆಸ್ತಿ ಇದೆ ಅಂತ ಹೇಳಿ ಸರ್ಕಾರದ ಆಟೋನಮಸ್ ಬಾಡಿ ಒಂದು ನಿಮ್ಮ ಮೇಲೆ ತನಿಖೆ ನಡೆಸ್ತದೆ. ನನ್ನ ಮೇಲೆ ತನಿಖೆ ನಡೆಸ್ತಾ ಇದೆ. ಅದರಲ್ಲಿ ನಿಮ್ಮ ಮನೆ ಟಿವಿಲೇ ನೋಡಿದ್ ನಾವು ಬಹಳ ಹೌದು, ಆಯ್ತು, ನಾನು ಹೇಳ್ತೀನಿ ಕೇಳಿ. ನಾನು ಒಬ್ಬ MLA, ಒಬ್ಬ ಮಂತ್ರಿ ಆಗಿದ್ದವನು. ನಾನು ವ್ಯಾಪಾರ ವಹಿವಾಟು ಆಸ್ತಿ ಪಾಸ್ತಿ ಹೊಂದ್ಕೊಂಡಿರೋನು. 10 ರೂಪಾಯಿ ಒಂದು ಕಾಲದಲ್ಲಿ 10 ರೂಪಾಯಿ ಇರ್ತದೆ, ಇವತ್ತು 10,000 ರೂಪಾಯಿ ಆಗಿದೆ. ಅರ್ಥ ಆಯ್ತಾ? ರಾಜಕೀಯವಾಗಿ ಅಹಮದ್ ಪಟೇಲ್ ಎಲೆಕ್ಷನ್ ಸಂದರ್ಭದಲ್ಲಿ ನಮ್ಮ ಮನೇಲಿ ನನ್ನ ಕಂಟ್ರೋಲಲ್ಲಿ MLAಗಳು ಬಂದಿರ್ತಾರೆ, ಇಟ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಬಿಡಬೇಕಾಯಿತು ಅಂತ ಒತ್ತಡ ಇತ್ತು. ನಾನು ಬಿಡಲಿಲ್ಲ. ನನ್ನ ಮನೆ ರೇಡ್ ಆಯಿತು, ನಮ್ಮ ಸ್ನೇಹಿತಗಳೆಲ್ಲ ರೇಡ್ ಆಯಿತು. ರೇಡ್ ಮಾಡಿಬಿಟ್ಟು ನನ್ನ ಎತ್ಕೊಂಡೋಗಿ ಒಂದು ಸ್ಕೂಪ್ ಮಾಡಿದ್ರು. ಅದನ್ನು ಫೇಸ್ ಮಾಡ್ತಾಯಿದ್ದೀನಿ. JDSನವ್ರು ಹೇಳೋದು, ನೀವು BJP ಅವರು ಭ್ರಷ್ಟರಿದ್ದೀರಿ, ಕಾಂಗ್ರೆಸ್ನವರು ಭ್ರಷ್ಟರಿದ್ದೀರಿ, ನಾವು ಮಾತ್ರ ರಾಜ್ಯದ ಹೋಪು ಅಂತಾನೆ ನೀವು ಹೇಳೋದು. ಕುಮಾರಸ್ವಾಮಿ ಅವರು ಮಾತ್ರ ರಾಜ್ಯದ ಹೋಪ್ ಅಂತ. ಈಗ ನಾನು ಅವ್ರ ಪಾರ್ಟಿ ಯಂಗ್ಸ್ಟರು, ಯಾಕೆ ನಾನು ಆತನ ಬಗ್ಗೆ ಅವ್ನಿಗೆ ಇದಕ್ಕೆ ನಾನು ಯಾಕೆ ಮಾತಾಡಲಿ ಸರ್? ಆ ಮನುಷ್ಯನಿಗಲ್ಲ ಸರ್, ನೀವು ಉತ್ತರ ಕೊಡೋದು ರಾಜ್ಯ ಜನರಿಗೆ ಕೊಡ್ತಾ ಇದ್ದೀರಿ. ನಾನು ಏನಾದ್ರು ಮಾತಾಡ್ಬೋದು. ಈಗ ಇಶ್ಯೂಸ್ ಇಷ್ಟೊತ್ತು ಮಾತಾಡಿದ್ದು ಜನತಾದಳದಲ್ಲಿ ಇಶ್ಯೂಸ್ ಮೇಲೆ ಮಾತಾಡಿದೆ. ಇನ್ನು ಬೇರೆ ವಿಚಾರ ಮಾತಾಡೋಕ್ಕೆ ಸುಮ್ಮನೆ ಯಾಕೆ? ನಾನು ಜೊತೆಲಿ ಸರ್ಕಾರದಲ್ಲಿ ಐ ವಾಸ್ ಎ ಪಾರ್ಟಿ ವಿತ್ ಹಿಮ್ ಇನ್ ಎ ಗೌರ್ಮೆಂಟ್. ಐ ಡೋಂಟ್ ವಾಂಟ್ ಟು ಸ್ಪೀಕ್. ಎಲ್ಲ ದೊಡ್ಡ ಇಶ್ಯೂಸ್ ಇದೆ. ಇಲ್ಲಿ ನೀವು ಆ ಕುಮಾರಸ್ವಾಮಿ ಅನ್ನೋ ಹೆಸರು ಕೇಳಿದ್ರು ಒಂದೊಂದು ಹೆಜ್ಜೆ ಹಿಂದೆ ಇಟ್ಬಿಡ್ತೀರಿ. ಅವ್ರು ನಮ್ಮ ಹಿಂದೆ ಇಡ್ತಾ ಇಲ್ಲ ಅವ್ರ ಅಣ್ಣವ್ರು ನಮ್ಮ ಅಣ್ಣ ನೆನೆಸ್ತಾ ಇದ್ದೀರಾ ನೀವು? ಅಲ್ಲ, ನೀವು ಹಂಗೆ ನಿಮ್ಮ ರಿಯಾಕ್ಷನ್ಸೇ ಹಂಗಿರುತ್ತೆ. ಯಾಕೆ ಸರ್? ಏನದು? ನೀವು ನನಗೆ ಅನ್ಸೋದು ಏನೋ ನಿಮ್ಮ ಸೀಕ್ರೆಟ್ ಅವ್ರ ಹತ್ರ ಇರಬೇಕು, ಅವ್ರ ಸೀಕ್ರೆಟ್ ನಿಮ್ಮ ಹತ್ರ ಇರಬೇಕು. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ, ಆ ಥರ ಅನಿಸುತ್ತೆ ಏನಾದರೂ. BJP ರಾಜ್ಯ ಮಾಧ್ಯಮ ಸಮಿತಿಯ ಸದಸ್ಯ ನಾನು. ಸರ್, ಸದನದಲ್ಲಿ ನಿಮ್ಮ ಮಧ್ಯೆ ಹಾಗೂ ಈಶ್ವರಪ್ಪ ಅವರ ಮಧ್ಯೆ ಒಂದು ಮಾತಿನ ಚಕಮಕಿ ಆಗುತ್ತೆ, ವಾರ್ ಆಫ್ ವರ್ಡ್ಸ್. ಅದೆಲ್ಲ ಆದ ನಂತರ ಲಾಸ್ಟಿಗೆ ನೀವು ಹೇಳ್ತೀರಾ, ನನಗೂ ರಾಜಕೀಯ ಗೊತ್ತು, ನಾನು ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತೀರಾ. ಅದಾದ ನಂತರ ಒಂದು ಈಶ್ವರಪ್ಪ ಅವರ ಮೇಲೆ ಆರೋಪ ಬರುತ್ತೆ, ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದಾದ ನಂತರ ನಿಮ್ಮ ತಮ್ಮ DK ಸುರೇಶ್ ಅವರು ಹಾಗೂ ಅಶ್ವಥ್ ನಾರಾಯಣ ಅವ್ರ ಮಧ್ಯೆನೂ ಮಾತಿನ ಚಕಮಕಿ ಆಗುತ್ತೆ, ವಾರ್ ಆಫ್ ವರ್ಡ್ಸ್ ಆಗುತ್ತೆ. ಅದಾದ ನಂತರ ಇವಾಗ ಅವ್ರ ಮೇಲೂ ಆರೋಪ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನೀವೇನಾದರೂ ಕಾನ್ಫ್ರಂಟೇಷನ್ ಪಾಲಿಟಿಕ್ಸ್ ಅಂದರೆ ದ್ವೇಷದ ರಾಜಕಾರಣ ಮಾಡ್ತಾಯಿದ್ದೀರಾ. ಈ ಥರ ಮಾಡಿದರೆ ರಾಜ್ಯದ ಜನತೆಗೆ ಯಾವ ಥರದ ನೀವು ಒಂದು ರಾಷ್ಟ್ರೀಯ ಪಕ್ಷದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿದ್ದೀರಾ. ಸೊ ನೀವು ದ್ವೇಷ ರಾಜಕಾರಣ ಮಾಡ್ತಾ ಇದ್ದದಿದ್ದರೆ ನೀವು ರಾಜ್ಯದ ಜನತೆಗೆ ಯಾವ ಥರದ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀರಾ? ಅದರ ಜೊತೆಗೆ ನಾನು ರಮೇಶ್ ಜಾರಕಿಹೊಳಿ ಅವ್ರದ್ದು ಇನ್ನೊಂದು ಕೇಸು ಸೇರಿಸಿ ಹೇಳ್ತೀನಿ ಸರ್. ಎರಡು ರಮೇಶ್ ಜಾರಕಿಹೊಳಿ ಅವ್ರದ್ದು ಕೇಸನ್ನು ಸೇರಿಸಿ ದ್ವೇಷದ ರಾಜಕಾರಣ. ನೀನು ರಾಜಕೀಯವಾಗಿ ನನ್ನನ್ನು ಪ್ರಶ್ನೆ ಮಾಡಿದರೆ ಕಮ್ ವಾಟ್ ಮೇನ್ ಐ ವಿಲ್ ಫಿನಿಶ್ ಯು ಅನ್ನೋ ಥರ ಹೊರಡ್ತೀರಿ ನೀವು ಅಣ್ಣ ತಮ್ಮ ಅಂತ. ದ್ವೇಷದ ರಾಜಕಾರಣ, ವೈಯಕ್ತಿಕವಾಗಿ ದ್ವೇಷ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನನಗೆ ದ್ವೇಷದ ರಾಜಕಾರಣ ಮಾಡಿದರೆ ಕುಮಾರಸ್ವಾಮಿ ಜೊತೆ ಕೈ ಜೋಡಿಸಿದ್ವಾ? ನಾವು
ದೇವೇಗೌಡರ ಮೇಲೆ ಎಲೆಕ್ಷನ್ ನಿಂತಿದ್ದೀನಿ, ಫೈಟ್ ಮಾಡಿದ್ದೀನಿ, ನನಗೂ ಅವ್ರಿಗೂ ಏನು ನಡೆದಿದೆ, ಎಷ್ಟು ಕೇಸ್ ನನ್ನ ಮೇಲೆ ಹಾಕ್ಸಿದ್ದಾರೆ, ನಾನು ಎಷ್ಟು ಅನುಭವಿಸಿದ್ದೀನಿ, ಏನೇನಾಗಿದೆ. ಅಲ್ಟಿಮೇಟ್ಲಿ ನಾನು ಜೊತೆಲಿ ಕೈ ಜೋಡಿಸ್ಕೊಂಡು ಜೊತೆಗಿದ್ಕೊಂಡು ಸರ್ಕಾರ ಮಾಡಿ ಹಗಲು ರಾತ್ರಿ ನಾನು ಎಷ್ಟು ಪ್ರಾಮಾಣಿಕವಾಗಿ ನಾನು ಅವ್ರ ಸರ್ಕಾರ ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟಿದ್ದೀನಿ. ಈ ರಾಜ್ಯದ ಜನತೆ ಗೊತ್ತು, ಮೇಲ್ಗಡೆ ಇರೋ ಬಗ್ಗೆ ಗೊತ್ತು. ಈ ರಾಜ್ಯದ ಜನತೆ ಗೊತ್ತು. ನೀವು ಭಾಳ ಪ್ರಾಮಾಣಿಕವಾಗಿ ಕುಮಾರಸ್ವಾಮಿ ಅವ್ರ ಜೊತೆಗಿದ್ರಿ. ಆ ಪ್ರಾಮಾಣಿಕತೆ ಮಂಡ್ಯ ಎಲೆಕ್ಷನ್ನಲ್ಲಿ ಜೋಡೆತ್ತು ಅಂತ ಕರೆಸಿಕೊಳ್ಳೋ ಲೆವೆಲ್ಗೆ. ಕುಮಾರಸ್ವಾಮಿ ಮೇಲೆ ಎಲೆಕ್ಷನ್ ನಿಂತಿರೋ ನಾನು. ಮತ್ತು ಕುಮಾರಸ್ವಾಮಿ ಅವ್ರ ಜೊತೆ ಕೈ ಜೋಡಿಸಿ ಸರ್ಕಾರಕ್ಕೆ ಅವರ ವೈಫ್ ಮೇಲೆ ನನ್ನ ತಮ್ಮ ನಿಲ್ಸಿದ್ದೀನಿ. ಹೌದು, ನಾನು ಅವ್ರ ಮೇಲೆ ದೇವೇಗೌಡರ ಮೇಲೆ ನಿಂತು ಸೋತಿದ್ದೀನಿ. ನಾನು ಒಂದು ಹೆಣ್ಮಗಳು ಅವ್ರ ಮೇಲೆ ನಿಲ್ಸಿದ್ದೀನಿ. ಹೌದು, ಅಸೆಂಬ್ಲಿ ನಿಂತು ಸೋತಿದ್ದೀನಿ ನಾನು. ದೇವೇಗೌಡರು 85 ಎಮ್ ಟೆಲಿಗೆ 85. ಸೊ ಬೇಕಾದಷ್ಟು ಇದೆ, ಬೇಕಾದಷ್ಟು ವಾರ್ ಆಫ್ ವರ್ಡ್ಸ್ ಇದೆ. ಅವ್ರು ನಮ್ಮ ಮಾತಾಡಿದ್ದು, ಅವ್ರನ್ನ ಇದು ಎಲ್ಲ ಎತ್ಕೊಂಡು ಹೋಗಿ ಬೇಕಾದಷ್ಟು ಫೈಲ್ಗಳೆಲ್ಲ ಡೆಲ್ಲಿ ಕೊಟ್ಟಿದ್ದೆಲ್ಲ ನನಗೆ ಗೊತ್ತಿದೆ. ಅವ್ರ ಬ್ರದರ್ ಏನು ಮಾಡ್ದ ಅಂತ ಗೊತ್ತಿದೆ ನನಗೆ. ಬ್ರದರ್ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸು ಎಲ್ಲಿದ್ದ, ಡಾಕ್ಯುಮೆಂಟ್ ಎಲ್ಲೆಲ್ಲಿಂದ ಬಂತು, ನಮ್ಮ ಮೇಲೆ ಏನೇನು ಕೇಸ್ಗಳಾಯಿತು ಅದೆಲ್ಲ ಆಗಿದೆಯಾ? ಅಯ್ಯೋ, ದೇರ್ ಇಸ್ ಲಾಟ್ ಆಫ್ ಇಶ್ಯೂ. ಓಕೆ, ವಿತೌಟ್ ದಿ ನಾಲೆಜ್ ಆಫ್ ದೆಮ್ ಓನ್ಲಿ ಅವೆಲ್ಲ ಸರ್ಕಾರ ಬ್ಯಾಕ್ ಡೋರ್ ಪಾಲಿಟಿಕ್ಸ್ ಮಾಡಿದ್ದಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅದೆಲ್ಲ ಇದೆ, ಅವೆಲ್ಲ ಬಿಡಿ. ನಾನೆಲ್ಲ ಅಲ್ಟಿಮೇಟ್ಲಿ ದೇರ್ ಇಸ್ ಅ ಲಾ. ಬಟ್ ನಿಮ್ಮ ಬಾಡಿ ಲ್ಯಾಂಗ್ವೇಜು ಮಾತಾಡೋದು ಹಂಗೆ ಅನ್ಸುತ್ತೆ ಸರ್. ಬಾಡಿ ಲ್ಯಾಂಗ್ವೇಜ್ ನಿಮ್ಮದು ಈಶ್ವರಪ್ಪನವ್ರದ್ದು ಐ ವಿಲ್ ಸೆಟಲ್ ಇಟ್ ಅಂತೀರಿ ನೀವು. ಖಂಡಿತ. ಅಲ್ಲಿ ರಾಮನಗರದಲ್ಲಿ ಸ್ಟೇಜ್ ಮೇಲೆ ನಿಮ್ಮದು ನಿಮ್ಮ ತಮ್ಮಂದು ಅಶ್ವಥ್ ನಾರಾಯಣ್ ಬಾಡಿ ಲ್ಯಾಂಗ್ವೇಜ್ ಇನ್ನೇನು ಕುಸ್ತಿನೇ ಶುರು ಆಗ್ಬಿಡುತ್ತೆ. ಅಲ್ಲಿ ಅಸೆಂಬ್ಲಿಲಿ ಏನಾಯಿತು, ನಮ್ಮ ಪ್ರಯಾರಿಟಿ ವಾಸ್ ನ್ಯಾಷನಲ್ ಫ್ಲಾಗ್. ಅವ್ನು ನಮ್ಮ ಅಪ್ಪನ ಕರಿತಿದ್ದ, ನಿಮ್ಮ ಅಪ್ಪಂದೇನೋ ಅಂತ ಕೇಳ್ದ. ಅದಕ್ಕೆ ಕೇಳ್ದೆ, ಸೆಟಲ್ ಮಾಡೋಣ ಅದನ್ನು. ನಮ್ಮ ತಂದೆ ಕರೆದಾಗ ಸೆಟ್ಲ್ ಆಗಬೇಕಲ್ಲ ಅದು ಎಲ್ಲರೂ ಒಂದು ಕಡೆ. ಓಕೆ, ಈಗ ಅಶ್ವಥ್ ನಾರಾಯಣರದ್ದು ಸೆಟಲ್ ಮಾಡ್ತೀರಾ? ಇರಲಿ, ನೋಡೋಣ. ನಾವು ಗಂಡಸರು ಹೆಂಗಸರು ಅಂತ ಈಗ ರಾಮನಗರ ಜನ ತೀರ್ಮಾನ ಮಾಡೋಂಥ ಸ್ಟೇಜಲ್ಲಿದ್ದಾರೆ. ಓಕೆ, ರಾಮನಗರ ಕ್ಷೇತ್ರದ ನಾನೊಬ್ಬ ರಾಮನಗರದವನಲ್ವಾ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅವನು ಇಡೀ ಜಿಲ್ಲೆಗೆ ಇಲ್ಲಿ ಗಂಡಸರು ಯಾರಿದ್ದೀರೋ ಅಂತ ಕೇಳಿದಾಗ ಅವ್ರು ಹೇಳ್ಬೇಕಲ್ಲಪ್ಪ ಪುತ್ರ. ಪಾಪ ಅನಿತಕ್ಕ ಕೂತಿದ್ದಾರೆ. ಅನಿತಕ್ಕ ಗೊತ್ತಿದೆ ಗಂಡಸರು ಹೆಂಗಿದ್ದಾರೆ ರಾಮನಗರದವರು ಅಂತ. ಅವರಪ್ಪನ್ನ ಅವ್ರ ಮಾವನ್ನ ಪ್ರಧಾನಮಂತ್ರಿ ಗಂಟ ಕಳಿಸಿದ್ದಾರೆ ರಾಮನಗರ ಜನ ಭಾಳ ಅರ್ಥ ಮಾಡ್ತಾರೆ. ಅವ್ರ ಯಜಮಾನರನ್ನ 2 ಸತಿ ಚೀಫ್ ಮಿನಿಸ್ಟರ್ ಮಾಡಿದ್ದಾರೆ. ಅವರೆಲ್ಲ ಗಂಡಸರೆಲ್ಲ ಹೆಂಗಸುಗಳ. ಹನುಮಂತೇನವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದ್ದಾರೆ. ರಾಮಕೃಷ್ಣ ಹೆಗಡೆಯವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದ್ದಾರೆ. ಅದೇ ಜನ ಕನಕಪುರದವ್ರೆ. ನಾನೆಲ್ಲಿ ಗಿದ್ದೀನಿ ಅವರೇ. ದೇವೇಗೌಡರನ್ನು ಪ್ರಧಾನಮಂತ್ರಿ ಮಾಡಿದ್ದಾರೆ, ಮುಖ್ಯಮಂತ್ರಿ ಮಾಡಿದ್ದಾರೆ, ಕುಮಾರಸ್ವಾಮಿನ 2 ಸತಿ ಮಾಡಿದ್ದಾರೆ ಅಷ್ಟೇ.